ಕೆಲವು ಜನರೆನ್ನುತ್ತಾರೆ, ಅದೇನು, ನಿಮಗೆ ಕಣ್ಣು ಮುಚ್ಚಿದ ತಕ್ಷಣ ಆನಾಪಾನಸತಿ ಶುರು ಮಾಡಿದ ತಕ್ಷಣ ಮೂರನೇ ಕಣ್ಣು ಹೇಗೆ ತೆರೆದುಕೊಳ್ಳುತ್ತದೆ? ಹಾಗೆ ನಮಗೆ ಏಕೆ ಆಗಿಲ್ಲ? ಅಂದರೆ ನಿಮ್ಮ ಚರಿತ್ರೆ ಬೇರೆ. ಎಷ್ಟು ಜನ್ಮಗಳನ್ನು ನೀವು ಭ್ರಷ್ಟ ಮಾಡಿಕೊಂಡು ಇದ್ದರೋ, ಅವರೆಷ್ಟು ಜನ್ಮಗಳು ಯೋಗಾಭ್ಯಾಸ ಮಾಡಿಕೊಂಡಿದ್ದಾರೋ. ಅದಕ್ಕೆ ನಮ್ಮ ವರ್ತಮಾನವು ಯಾವಾಗಲೂ ನಮ್ಮ ಭೂತಕಾಲದ ಮೇಲೆ ಆಧಾರವಾಗಿರುತ್ತದೆ. ಆದ್ದರಿಂದ ಈ ನಾಡೀಮಂಡಲ ಶುದ್ಧಿ ಎಷ್ಟು ದಿವಸಗಳಲ್ಲಿ ಪೂರ್ತಿಯಾಗುತ್ತದೆ ಎಂಬುದು ಹಿಂದಿನ ಜನ್ಮಗಳ ಚರಿತ್ರೆಯ ಮೇಲೆ ಆಧಾರವಾಗಿರುತ್ತದೆ. ಹಾಗೆ ಈ ಜನ್ಮದಲ್ಲಿ ನಾವು ಎಷ್ಟು ದೀಕ್ಷಾನಿರತರಾಗಿ ಈ ಧ್ಯಾನವನ್ನು ಅಭ್ಯಾಸ ಮಾಡುತ್ತೇವೋ ಅದರ ಮೇಲೆ ಫಲಿತಾಂಶಗಳು ಆಧಾರವಾಗಿರುತ್ತವೆ. ಆದರೆ ಈ ಧ್ಯಾನಾಭ್ಯಾಸವನ್ನು ಒಳ್ಳೆಯ ದೀಕ್ಷದಿಂದ ಮಾಡಿದರೆ 40 ದಿವಸಗಳಲ್ಲಿ ಯಾರೇ ಆಗಲಿ ವಿಪಶ್ಚನ ದಶೆಯೊಳಗೆ ತಪ್ಪದೇ ಬರುತ್ತಾರೆ. ಇದನ್ನೇ ಮಂಡಲ ದೀಕ್ಷಾ ಎಂದು ಕರೆಯುತ್ತೇವೆ. ಜೀಸಸ್ ಫಾಸ್ಟೆಡ್ ಫಾರ್ 40 days. ಅಂದರೆ ಜೀಸಸ್ 40 ದಿವಸ ಧ್ಯಾನವನ್ನು ಅವಿಚ್ಛಿನ್ನವಾಗಿ ಮಾಡಿ ಅದ್ಭುತವಾದ ದಿವ್ಯ ದೃಷ್ಟಿಯನ್ನು ಸಂಪಾದಿಸಿಕೊಂಡು ಆಮೇಲೆ ದೈವಪುತ್ರನಾದ. ಜೀಸಸ್ ಕ್ರೈಸ್ಟ್ನ ತರಹ ದೈವಪುತ್ರ ಆಗಬೇಕೆಂದರೆ ನಾವು ಕೂಡ ನಿರಂತರ ಧ್ಯಾನ ಮಾಡಲೇಬೇಕು. 40 ದಿವಸದ ಈ ಮಂಡಲ ದೀಕ್ಷದಲ್ಲಿ ಆನಾಪಾನಸತಿ ಅಭ್ಯಾಸ ಮಾಡಿದರೆ ಪ್ರತಿ ಮನುಷ್ಯ ಒಬ್ಬ ಜೀಸಸ್ನಾಗುತ್ತಾನೆ. ಆದರೆ ನಾವು 40 ದಿವಸ ಪಟ್ಟಾಗಿ ಕೂಡುವುದಿಲ್ಲ. ನಮಗೆ ಸಂಸಾರವಿರುತ್ತದೆ. ಆದ್ದರಿಂದ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ದಿವಸ ಹಿಡಿಯುತ್ತದೆ. ಈ ವಿಧವಾಗಿ ಏಕದೀಕ್ಷೆಯಿಂದ ಆನಾಪಾನಸತಿ ಮಾಡುವುದರ ಮೂಲಕ ನಮ್ಮ ನಾಡೀಮಂಡಲವೆಲ್ಲ ಶುದ್ಧಿಯಾಗಿ ದಿವ್ಯ ದೃಷ್ಟಿಯ ಲೋಕದೊಳಗೆ ಪ್ರವೇಶಿಸುತ್ತೇವೆ. ನಮಗೆ ದಿವ್ಯ ದೃಷ್ಟಿ ಪ್ರಾಪ್ತವಾಗುತ್ತದೆ. ಈ ಆನಾಪಾನಸತಿ ಧ್ಯಾನ ಎಂಬುದು ಒಂದು ದಿನಕ್ಕೆ ಒಂದು ಸಲವಾದರೂ ನಿಶ್ಚಲವಾಗಿ ಯಾರ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳ ಕಾಲ ಕುಳಿತುಕೊಳ್ಳಬೇಕು. ಯಾವಾಗ ಎಷ್ಟು ಸಮಯ ಸಿಕ್ಕಿದರೆ ಅಷ್ಟೊತ್ತು ಅಭ್ಯಾಸವನ್ನು ಮಾಡಬೇಕು. 1 ನಿಮಿಷ ಕೂಡ ಸಮಯವನ್ನು ಹಾಳು ಮಾಡಬಾರದು. ಎಲ್ಲಿದ್ದರೆ ಅಲ್ಲಿ ಕುಳಿತು ಶ್ವಾಸದ ಮೇಲೆ ಧ್ಯಾಸವನ್ನು ಇಟ್ಟು ಧ್ಯಾನ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ರಾತ್ರಿ ಶ್ವಾಸದ ಮೇಲೆ ಧ್ಯಾಸ ಇಟ್ಟರೆ ನಮ್ಮ ನಿದ್ರೆ ಯೋಗ ನಿದ್ರೆ ಆಗುತ್ತದೆ. ಆಗ ನಾವು ಈ ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಊರ್ಧ್ವ ಲೋಕಗಳಿಗೆ ಹೋಗುತ್ತೇವೆ. ಆ ಲೋಕಗಳ ಮೇಲೆ ನಮಗೆ ಆಧಿಪತ್ಯವೂ ಸಿಗುತ್ತದೆ. ಇದೆಲ್ಲದರ ಅನುಭವ ನಮಗೇ ಆಗುತ್ತದೆ. ನಾವು ಎಲ್ಲ ಕನಸುಗಳನ್ನು ಚೆನ್ನಾಗಿ ಪರಿಶೋಧಿಸಬಹುದು. ಇವನ್ನು ನಾವು ಪ್ರಯೋಜನಕರವಾಗಿ ರೂಪಿಸಿಕೊಳ್ಳಬಹುದು. ಆದ್ದರಿಂದ ರಾತ್ರಿ ಹೊತ್ತು ನಾವು ಮಲಗುವುದಕ್ಕಿಂತ ಮುಂಚೆ ಶ್ವಾಸದ ಮೇಲೆ ಧ್ಯಾಸ ಆನಾಪಾನಸತಿ ಮಾಡುತ್ತಾ ಮಲಗುವುದು ಬಹಳ ಒಳ್ಳೆಯದು. ಆನಾಪಾನಸತಿಯನ್ನು ಅಭ್ಯಾಸ ಮಾಡುವಾಗ ನಾವು ಕುಳಿತುಕೊಳ್ಳುವ ಕೊಠಡಿ ಆದಷ್ಟು ಕತ್ತಲೆ ಇದ್ದರೆ ಉತ್ತಮ. ಸಾಧ್ಯವಾದಷ್ಟು ಗುಂಪು ಧ್ಯಾನ ಮಾಡುವುದು ಬಹಳ ಒಳ್ಳೆಯದು. ಸೀನಿಯರ್ ಮಾಸ್ಟರ್ಸ್ಗಳ ಜೊತೆ ಸೇರಿ ಧ್ಯಾನ ಮಾಡಿದರೆ ಬಹಳಷ್ಟು ಶಕ್ತಿ ಅವರಿಂದ ಬರುತ್ತದೆ. ಈ ಆನಾಪಾನಸತಿಯನ್ನು ಚಿಕ್ಕ ವಯಸ್ಸಿನಿಂದಲೇ ಮಾಡುವುದು ಬಹಳ ಒಳ್ಳೆಯದು. ಏಕೆಂದರೆ ಈ ಆನಾಪಾನಸತಿ ಸರ್ವ ರೋಗ ನಿವಾರಣಿ, ಸರ್ವಭೋಗ ಕಾರಣಿ ಮತ್ತು ಸರ್ವಜ್ಞಾನ ಪ್ರಸಾದಿನಿ. ಆನಾಪಾನಸತಿ ಪತಂಜಲಿ ಭಾಷೆಯಲ್ಲಿ ಸುಖ ಪ್ರಾಣಾಯಾಮ, ಸುಖಮಯ ಪ್ರಾಣಾಯಾಮ ಎಂದು ಹೇಳಬಹುದು. ಪ್ರಾಣಾಯಾಮ ಎಂದರೆ
ಹಠಯೋಗ ಪ್ರಾಣಾಯಾಮ ಮತ್ತು ರಾಜಯೋಗ ಪ್ರಾಣಾಯಾಮವೆಂದು ಎರಡು ವಿಧವಾಗಿ ಇರುತ್ತದೆ. ಹಠಯೋಗ ಪ್ರಾಣಾಯಾಮದಲ್ಲಿ ಕುಂಭಕ ಎಂಬುದಿರುತ್ತದೆ. ಉಸಿರು ಎಳೆದುಕೊಳ್ಳುವುದನ್ನು ಪೂರಕ ಎಂದೆನ್ನುತ್ತಾರೆ. ಉಸಿರು ಬಿಡುವುದನ್ನು ರೇಚಕ ಎಂದು ಅನ್ನುತ್ತಾರೆ. ಉಸಿರು ನಿಲ್ಲಿಸುವುದನ್ನು ಕುಂಭಕ ಎನ್ನುತ್ತಾರೆ. ಈ ಕುಂಭಕ ಎರಡು ಬಗೆಯಾಗಿದೆ. ಒಂದು ಅಂತರ್ಕುಂಭಕ, ಇನ್ನೊಂದು ಬಹಿರ್ಕುಂಭಕ. ಉಸಿರು ಎಳೆದುಕೊಂಡು ನಿಲ್ಲಿಸುವುದನ್ನು ಅಂತರ್ಕುಂಭಕ ಎಂದು, ಉಸಿರನ್ನು ಬಿಟ್ಟು ಮತ್ತೆ ತೆಗೆದುಕೊಳ್ಳದೆ ಹಾಗೆ ಕ್ಷಣಕಾಲ ಇರುವುದನ್ನು ಬಹಿರ್ಕುಂಭಕ ಅನ್ನುತ್ತಾರೆ. ಹೀಗೆ ಅಂತರ್ಕುಂಭಕ ಹಠಯೋಗ ಪ್ರಾಣಾಯಾಮದಲ್ಲಿ ಪ್ರಧಾನವಾದ ಅಂಶ. ಆದರೆ ರಾಜಯೋಗ ಪ್ರಾಣಾಯಾಮದಲ್ಲಿ ಕುಂಭಕವಿಲ್ಲ. ಆದ್ದರಿಂದ ಈ ಸುಖಮಯ ಪ್ರಾಣಾಯಾಮ ಕೇವಲ ಪೂರಕ ರೇಚಕಾತ್ಮಕ ಕುಂಭಕರಹಿತವಾದದ್ದು. ಈ ಸುಖಮಯ ಪ್ರಾಣಾಯಾಮವೇ ರಾಜಯೋಗ ಪ್ರಾಣಾಯಾಮ ಅಥವಾ ಪತಂಜಲಿಯವರು ಹೇಳಿರುವ ಪ್ರಾಣಾಯಾಮ ಅಥವಾ ಬುದ್ಧರ ಆನಾಪಾನಸತಿ. ಇದೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅವರ ಮೂಲ ಧ್ಯಾನ ಆಧ್ಯಾತ್ಮಿಕ ಸಿದ್ಧಾಂತ. ಸೃಷ್ಟಿಯಲ್ಲಿ ಒಂದು ಮೂಲ ಸಿದ್ಧಾಂತ ಏನು ಹೇಳುತ್ತದೆ ಅಂದರೆ, ಪ್ರಕೃತಿ ಯಾವಾಗಲೂ ಸಹಜವಾಗಿ ಸುಲಭವಾದ ರೀತಿಯಲ್ಲೇ ಇರುತ್ತದೆ ಎಂದು. ಈ ಸುಲಭವಾದ ಮತ್ತು ಸಹಜವಾದ ರೀತಿಯಲ್ಲಿರುವ ಪ್ರಕೃತಿಯೇ ಸತ್ಯವಾದದ್ದು. ಆದ್ದರಿಂದ ಸತ್ಯ, ಸಹಜ ಮತ್ತು ಸುಲಭ ಈ ಮೂರು ಒಂದೇ. ಅಸಹಜವಾದದ್ದು ಅಸತ್ಯ ಒಂದೇ. ಅಸತ್ಯ ಅಸಹಜವಾಗಿ ಹಾಗೂ ಕಷ್ಟವಾಗಿ ಕೂಡ ಇರುತ್ತದೆ. ಆದ್ದರಿಂದ ನೀವು ನೆನಪಿಡಿ, ಅತಿ ಸುಲಭವಾಗಿ ಇರುವುದೇ ಸತ್ಯ, ಅತಿ ಕಠಿಣವಾಗಿ ಮತ್ತು ಕಠೋರವಾಗಿ ಇರುವುದೇ ಅಸತ್ಯ, ಅತಿ ಸಹಜವಾಗಿ ಇರುವುದೇ ಸತ್ಯ, ಅತಿ ಅಸಹಜವಾಗಿ ಇರುವುದೇ ಅಸತ್ಯ. ಸಹಜತೆ, ಸತ್ಯತೆ ಮತ್ತು ಸುಲಭ ಈ ಮೂರು ಪರ್ಯಾಯ ಪದಗಳು. ಒಂದಿದ್ದರೆ ಮಿಕ್ಕಿದ್ದು ಎರಡು ಇರುತ್ತದೆ. ಆದುದರಿಂದ ಈ ಹಠಯೋಗ ಪ್ರಾಣಾಯಾಮ ಎಂಬುದು ಅಸಹಜವಾದದ್ದು, ಕುಂಭಕ ಮಾಡುವುದು ಕಠೋರವಾದದ್ದು, ಇದು ಸತ್ಯಕ್ಕೆ ದೂರವಾದದ್ದು. ಗೌತಮ ಬುದ್ಧ ಹಠಯೋಗ ಪ್ರಾಣಾಯಾಮಗಳನ್ನು ಎಷ್ಟೋ ಮಾಡಿದ್ದಾನೆ. ವರ್ಷಗಟ್ಟಲೆ ಅವನ್ನು ಅಭ್ಯಾಸ ಮಾಡಿ ಅವುಗಳ ನಿಷ್ಫಲತೆ ಅನುಭವಿಸಿ ಅವುಗಳನ್ನು ಪೂರ್ತಿ ತಿರಸ್ಕರಿಸಿದ. ಆಮೇಲೆ ಅವನು, ನಾನು ಹುಟ್ಟಿದಾಗಿಂದ ಹೇಗೆ ಶ್ವಾಸವನ್ನು ಗಮನಿಸಿದ್ದೇನೆ ಎಂದು ವಿಚಾರಣೆ ಮಾಡಲಿಕ್ಕೆ ಶುರು ಮಾಡಿದ. ಒಟ್ಟಿನಲ್ಲಿ ಶ್ವಾಸದಲ್ಲೇ ಎಲ್ಲೋ ರಹಸ್ಯವಿದೆ ಎಂದು ಗೊತ್ತು. ಆದರೆ ಕಠೋರ ಸಹಿತ ಶ್ವಾಸವನ್ನು ಅಭ್ಯಾಸ ಮಾಡಿ ಅದರ ನಿಷ್ಫಲತೆಯನ್ನು ಅನುಭವಿಸಿದ್ದೇನಲ್ಲ. ಹೀಗೆ ಅವೆಲ್ಲವನ್ನು ದೂರ ಮಾಡಿ ಸಹಜವಾದ ಶ್ವಾಸವನ್ನು ಗಮನಿಸಿದರೆ ಈ ತರಹ ಬುದ್ಧನ ಯೋಚನೆಗಳು ನಡೆದಿದ್ದವು. ಯಾವಾಗ ಅಸಹಜವಾದ ಶ್ವಾಸ ರೀತಿಗಳನ್ನು ತೆಗೆದು ಬಿಡುತ್ತವೋ ಆಗ ಸಹಜವಾದ ಶ್ವಾಸ ರೀತಿ ಅಲ್ಲಿ ಉಳಿಯುತ್ತದೆ. ಈ ಸಹಜವಾದ ಶ್ವಾಸ ರೀತಿ ಅಂದರೆ ಏನು ಎಂದು ಅವನು ಕಂಡುಕೊಂಡು, ಚಿಕ್ಕಂದಿನಿಂದ ಹೇಗೆ ಶ್ವಾಸವನ್ನು ಗಮನಿಸುತ್ತಾ ಇದ್ದೇನೋ ಅದೇ ಸರಿಯಾದದ್ದು ಎಂದು ಅವನು ಈ ಆನಾಪಾನಸತಿ ಅಭ್ಯಾಸವನ್ನು ಶುರು ಮಾಡಿದ. ಹೀಗೆ ಗೌತಮ ಬುದ್ಧ ಅಸಹಜವಾದ ಪ್ರಾಣಾಯಾಮದ ರೀತಿಗಳೆಲ್ಲವನ್ನೂ ಬಿಟ್ಟು ಸಹಜವಾದ ಪ್ರಾಣಾಯಾಮ, ಕುಂಭಕರಹಿತ ಪ್ರಾಣಾಯಾಮ ಅಂದರೆ ಆನಾಪಾನಸತಿ ಎಂಬ ಅದ್ಭುತ ವಿಧಾನವನ್ನು ತಾನಾಗಿ ಕಂಡುಕೊಂಡ. ಅದೇ ಬುದ್ಧನ ಮಾರ್ಗವು, ಅದ್ಭುತವಾದ ಸತ್ಯ ಮಾರ್ಗ. ಈಗ ನಾವು
ರಾಮಾಯಣದಲ್ಲಿ ಒಬ್ಬರಿಗೆ ಸಂಬಂಧಿಸಿದ 3 ಮುಖ್ಯ ಪದಗಳನ್ನು ತಿಳಿಯೋಣ. ಆ 3 ಪದಗಳು ವಾನರ, ವಾಯುಪುತ್ರ ಮತ್ತು ಆಂಜನೇಯ. ವಾನರ ಎಂದರೆ ಕೋತಿಯಂತಹ ಬುದ್ಧಿ, ಕೋತಿಯಂತಹ ಮನಸ್ಸುಳ್ಳವನು, ಅಂದರೆ ಮನಸ್ಸು ಸ್ಥಿರವಾಗಿ ಇಲ್ಲದವನು. ಅಂತಹವನು ವಾನರ ಸಮಾನ. ಆನಾಪಾನಸತಿ ಧ್ಯಾನ ಮಾಡದೆ ಇರುವವರು ಎಲ್ಲರೂ ವಾನರರೇ. ಆನಾಪಾನಸತಿ ಅಭ್ಯಾಸ ಮಾಡಿ ಸಿದ್ಧತ್ವ ಹೊಂದಿದವರು ಎಲ್ಲರೂ ಆಂಜನೇಯ ಸ್ವಾಮಿಗಳೇ. ಈ ವಾನರರು ಆಂಜನೇಯ ಸ್ವಾಮಿಗಳಾಗಬೇಕಾದರೆ ಮೊದಲು ವಾಯುಪುತ್ರರು ಆಗಬೇಕು. ವಾಯುಪುತ್ರರು ಎಂದರೆ ಆನಾಪಾನಸತಿ ಅಭ್ಯಾಸ ಮಾಡುವುದೇ. ಈ ತರಹ ರಾಮಾಯಣದ ಕರ್ತನಾದ ವಾಲ್ಮೀಕಿ ಮಹರ್ಷಿಗಳಿಂದ ಒಳ್ಳೆಯ ಸಂದೇಶವನ್ನು ನಾವು ಪಡೆಯಬಹುದು. ಆದ್ದರಿಂದ ವಾನರರಂತಹ ಮಾನವರು ಮೊದಲನೆಯದಾಗಿ ವಾಯುಪುತ್ರರು ಆಗಬೇಕು. ವಾಯುವನ್ನು ಗಮನಿಸುತ್ತಾ ಇದ್ದರೆ ವಾಯುಪುತ್ರರಾಗುತ್ತಾರೆ. ವಾಯುವು ಎಲ್ಲಿದೆ? ನಾಸಿಕದಲ್ಲಿದೆ. ಆದ್ದರಿಂದ ಈ ನಾಸಿಕದಲ್ಲಿ ಒಳಗೆ ಹೋಗುತ್ತಾ ಹೊರಗೆ ಬರುತ್ತಾ ಇರುವ ವಾಯುವನ್ನು ಗಮನಿಸುತ್ತಾ ಇದ್ದರೆ ನಮ್ಮ ಮನೋಚಾಂಚಲ್ಯ ಹೋಗಿ ನಮಗೆ ಅಂಜನ ಸಿದ್ಧಿಸುತ್ತದೆ. ಅಂಜನ ಅಂದರೆ 3ನೇ ಕಣ್ಣು, ದಿವ್ಯ ದೃಷ್ಟಿ. ಈ ಅಂಜನದ ಮುಖಾಂತರ ನಾವು ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳನ್ನು ನೋಡಬಹುದು. ಅಂದರೆ ಆಗ ನಾವು ಆಂಜನೇಯ ಸ್ವಾಮಿಗಳು ಆಗುತ್ತೇವೆ. ಆದ್ದರಿಂದ ನಾವು ವಾಯುಪುತ್ರರು ಆಗುವುದರ ಮೂಲಕವೇ ಆಂಜನೇಯ ಸ್ವಾಮಿಗಳು ಆಗುತ್ತೇವೆ. ಆದರೆ ಯಾರು ವಾಯುಪುತ್ರರು ಆಗಬೇಕು? ಅಂದರೆ ವಾನರರೆಲ್ಲ ವಾಯುಪುತ್ರರು ಆಗಬೇಕು. ಆಗ ಕ್ರಮೇಣ ವಾಯುಪುತ್ರರು ಎಲ್ಲರೂ ಆಂಜನೇಯ ಸ್ವಾಮಿಗಳು ಆಗುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ಎಲ್ಲೂ ಮಂತ್ರೋಪಾಸನದ ಬಗ್ಗೆಯಾಗಲಿ ಮಂತ್ರೋಚ್ಚಾರಣದ ಬಗ್ಗೆ ಆಗಲಿ ಹೇಳಿಲ್ಲ. ಅವರು ಹೇಳಿದ್ದು ಏನೆಂದರೆ ಉಪ ಆಸನವನ್ನು ಹಾಕಬೇಡಿ ಎಂದು ಮತ್ತು ಮುಖ್ಯ ಆಸನವನ್ನು ಹಾಕಿರಿ ಎಂದು. ಮುಖ್ಯ ಆಸನ ಎಂದರೆ ವಾಯುವನ್ನು ಗಮನಿಸುವುದು, ಅಂದರೆ ಆನಾಪಾನಸತಿ ಅಭ್ಯಾಸ ಮಾಡುವುದು. ಆದ್ದರಿಂದ ಗೌತಮ ಬುದ್ಧನಾಗಲಿ ವಾಲ್ಮೀಕಿಯಾಗಲಿ ಯಾರೇ ಆಗಲಿ ಎಂದೇ ಆಗಲಿ ಕಂಡುಕೊಂಡಿದ್ದು ಈ ಸುಖ ಪ್ರಾಣಾಯಾಮವನ್ನೇ, ಈ ಆನಾಪಾನಸತಿಯನ್ನೇ, ಈ ವಾಯುಪುತ್ರರು ಆಗುವುದನ್ನೇ. ಮನಸ್ಸು ಶೂನ್ಯವಾದಾಗ ಅಪಾರವಾದ ವಿಶ್ವಮಯ ಪ್ರಾಣಶಕ್ತಿ ನಮ್ಮೊಳಗೆ ಪ್ರವಹಿಸುತ್ತದೆ. ಈ ಪ್ರವಾಹ ಸಹಸ್ರಾರದ ಮುಖಾಂತರ ಆಗುತ್ತದೆ. ಇದನ್ನೇ ಗಂಗಾದೇವಿ ಅನ್ನುತ್ತೇವೆ, ಆಕಾಶ ಗಂಗೆ ಅನ್ನುತ್ತೇವೆ. ಆನಾಪಾನಸತಿ ಅಥವಾ ಚಿತ್ತವೃತ್ತಿಗಳನ್ನು ನಿರೋಧಿಸುವ ಮುಖಾಂತರ ಆ ವಿಶ್ವಮಯ ಪ್ರಾಣಶಕ್ತಿ ಸಹಸ್ರಾರದ ಮುಖಾಂತರ ನಮ್ಮೊಳಗೆ ಪ್ರವೇಶಿಸಿದಾಗ, ಆ ಗಂಗಾದೇವಿ ಪ್ರವೇಶಿಸಿದಾಗ ನಮ್ಮ ಶರೀರವು ನಿರ್ಮಲವಾಗುತ್ತದೆ. ಆಗ ನಾವು ಸೀತಾರಾಮರು ಆಗುತ್ತೇವೆ. ಎಂದರೆ ಸೀತಾರಾಮ ಕಲ್ಯಾಣ ನಡೆಯುತ್ತದೆ. ಇಲ್ಲಿ ರಾಮ ಎಂದರೆ ನಮ್ಮೊಳಗಿನ ಆತ್ಮಾರಾಮನು, ಅವನೇ ಜೀವ. ಈ ಜೀವನಿಗೆ ಶಕ್ತಿ ಬೇಕಾದರೆ ಆ ಸೀತೆಯೊಂದಿಗೆ ಮದುವೆಯಾಗಬೇಕು. ಆನಾಪಾನಸತಿಯಲ್ಲೇ ಈ ಸೀತಾರಾಮರ ಮದುವೆ ಆಗುತ್ತದೆ. ಆ ಆಕಾಶ ಗಂಗೆ ಭೂಮಿಯ ಮೇಲೆ ಬಂದಾಗಲೇ ಈ ಭುವಿ ದಿವಿಯಾಗಿ ಬದಲಾಗುತ್ತದೆ ಮತ್ತು ಸಸ್ಯ ಶ್ಯಾಮಲವಾಗುತ್ತದೆ. ಆಗ ನಾವು ಬಗೆ ಬಗೆಯ ಪೈರುಗಳನ್ನು ಬೆಳೆಸಿಕೊಳ್ಳಬಹುದು. ಈ ವಿಧವಾಗಿ ಮಾನವನ ಜೀವನದೊಳಗೆ ಆಕಾಶಗಂಗೆ ಹರಿದು ಬಂದಾಗ
ಇಡೀ ಮಾನವ ಜೀವನ ದಿವ್ಯ ಜೀವನವಾಗಿ ಬದಲಾಗುತ್ತದೆ. ಸಾಧಾರಣ ಭೌತಿಕ ದೃಷ್ಟಿ ದಿವ್ಯ ದೃಷ್ಟಿಯಾಗಿ ಬದಲಾಗುತ್ತದೆ. ಆದರೆ ಈ ಆಕಾಶಗಂಗೆಯನ್ನು ನಾವು ಭೂಮಿಯ ಮೇಲೆ ನನ್ನ ಜೀವನದೊಳಗೆ ತರಬೇಕೆಂದರೆ ಭಗೀರಥ ಪ್ರಯತ್ನ ಮಾಡಬೇಕಾಗುತ್ತದೆ. ಈ ಭಗೀರಥ ಪ್ರಯತ್ನವೇ ಆನಾಪಾನಸತಿಯ ಸಾಧನೆ. ಭಗವದ್ಗೀತೆಯಲ್ಲಿ ಸಂಜಯ ಹೇಳುತ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಅಂದರೆ ಯಾವಾಗ ಅಪಾರವಾದ ಯೋಗವಿರುತ್ತದೋ, ಎಲ್ಲಿ ಕ್ರಿಯಾಶೀಲವಾದ ಧರ್ಮಬದ್ಧತೆ ಆ ಅರ್ಜುನನ ರೂಪದಲ್ಲಿ ಇರುತ್ತದೋ, ಅಲ್ಲಿ ಶ್ರೀ ಅಂದರೆ ಅರ್ಥ, ವಿಜಯ ಅಂದರೆ ಮೋಕ್ಷ, ಭೂತಿ ಅಂದರೆ ಅದ್ಭುತವಾದ ಕಾಮ ಮತ್ತು ಧ್ರುವ ನೀತಿ ಅಂದರೆ ಧರ್ಮ. ಧರ್ಮಾರ್ಥ ಕಾಮ ಮೋಕ್ಷವೆಲ್ಲವೂ ಚತುರ್ವಿಧ ಪುರುಷಾರ್ಥವೆಲ್ಲ ಪುಷ್ಕಳವಾಗಿರುತ್ತದೆ ಎಂದು ಸಂಜಯ ಅದ್ಭುತವಾಗಿ ಹೇಳಿದ್ದಾನೆ. ಆದ್ದರಿಂದ ಯೋಗನಿಷ್ಠನೇ ಕೃಷ್ಣ ಎಂದು, ಕರ್ತವ್ಯನಿಷ್ಠ ಅರ್ಜುನನೆಂದು ಹೇಳುತ್ತೇವೆ. ಈ ಯೋಗನಿಷ್ಠೆ ಮತ್ತು ಕರ್ಮನಿಷ್ಠೆ ನಮ್ಮ ಜೀವನದಲ್ಲಿ ಇದ್ದರೆ ಅದಕ್ಕಿಂತ ಇನ್ನೇನು ಬೇಕು? ಯೋಗನಿಷ್ಠೆ ಅಂದರೆ ಆನಾಪಾನಸತಿ ನಿಷ್ಠೆ. ಈ ಆನಾಪಾನಸತಿ ಸಾಧನೆ ಮಾಡುವುದಕ್ಕೆ ಪ್ರತಿ ಮನುಷ್ಯ ದಿನದಲ್ಲಿ ಒಂದು ಸಲವಾದರೂ ತಪ್ಪದೆ ಅವರವರ ವಯಸ್ಸಿಗೆ ತಕ್ಕಷ್ಟು ಹೊತ್ತು ಕಣ್ಣು ಮುಚ್ಚಿಕೊಂಡು ಕುಳಿತುಕೊಳ್ಳಬೇಕು. ಎಲ್ಲಾದರೂ ಕುಳಿತುಕೊಳ್ಳಬಹುದು. ಆದಷ್ಟು ಮಟ್ಟಿಗೆ ಕೊಠಡಿಯನ್ನು ಕತ್ತಲೆ ಮಾಡಿಕೊಳ್ಳಬೇಕು. ಗೋಡೆಗೆ ಒರಗಿಕೊಂಡಾದರೂ ಕುಳಿತುಕೊಳ್ಳಬಹುದು. ಆದರೆ ಮಲಗಿಕೊಂಡು ಮಾತ್ರ ಸಾಧನೆ ಮಾಡಬಾರದು. ಕೇವಲ ಮುದುಗರು ಮತ್ತು ಕುಳಿತುಕೊಳ್ಳಕ್ಕೆ ಆಗದೆ ಇರುವವರು ಮಲಗಿಕೊಂಡು ಸಾಧನೆ ಮಾಡಬಹುದು. ಕುಳಿತುಕೊಂಡೇ ಧ್ಯಾನ ಮಾಡಬೇಕು. ಈ ಆನಾಪಾನಸತಿ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುಂಚೆ ಒಂದು ಅರ್ಧ ಗ್ಲಾಸು ನೀರು ಕುಡಿಯಬೇಕು. ಇನ್ನೊಂದು ಅರ್ಧ ಗ್ಲಾಸು ನೀರು ಅಭ್ಯಾಸ ಪೂರ್ತಿಯಾದ ಮೇಲೆ ಮೆಲ್ಲಗೆ ಕಣ್ಣು ತೆರೆದ ನಂತರ ಕುಡಿಯಬೇಕು. ಈ ಕಾರಣಕ್ಕಾಗಿಯೇ ಯೋಗಿಗಳು ಕಮಂಡಲದಲ್ಲಿ ನೀರು ಇಟ್ಟುಕೊಳ್ಳುತ್ತಾರೆ. ಈ ಆನಾಪಾನಸತಿಯಲ್ಲಿ ಕಾಯಾನುಪಸನದಲ್ಲಿ ಬರಬಹುದಾದ ಎಲ್ಲ ನೋವುಗಳನ್ನು ಅನುಭವಿಸಬೇಕು. ಆಮೇಲೆ ದಿವ್ಯ ದೃಷ್ಟಿಯಲ್ಲಿ ಬರುವ ಅನುಭವಗಳನ್ನು ಧ್ಯಾನಿಗಳು ಪರಸ್ಪರ ಹೇಳಿಕೊಳ್ಳಬೇಕು. ಇದನ್ನೇ ಸಜ್ಜನರ ಸಹವಾಸ ಎನ್ನುತ್ತಾರೆ. ಎಂದರೆ ಇತರ ಧ್ಯಾನಿಗಳೊಂದಿಗೆ ಸಹವಾಸ. ನಮಗೆ ಏನೇನು ಕಾಣುತ್ತವೋ ಅವೆಲ್ಲವನ್ನು ನಾವು ಇತರರ ಜೊತೆ ಹೇಳಿಕೊಳ್ಳಬೇಕು. ಪಕ್ಕದವರಿಗೆ ಏನೇನು ಕಾಣಿಸಿದ್ದವೋ ಅವೆಲ್ಲವನ್ನೂ ನಾವೂ ಕೇಳಬೇಕು. ನಾವು ಆನಾಪಾನಸತಿ ಮೂಲಕ ಸೀಯರ್ಸ್ ಆಗುತ್ತೇವೆ. ಸೀಯರ್ ಎಂದರೆ ನೋಡುವವ, ದ್ರಷ್ಟ. ದ್ರಷ್ಟ ಎಂದರೆ ಋಷಿ. ಅಂದರೆ ನಾವೆಲ್ಲರೂ ಋಷಿಗಳು ಆಗುತ್ತೇವೆ. ಹಾಗೆ ನಾವು ಈ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಹೋಗುತ್ತಾ ಇದ್ದರೆ ಮಹಾ ಋಷಿಗಳು ಮತ್ತೆ ರಾಜರ್ಷಿಗಳು ಆಗುತ್ತೇವೆ. ಇದರಲ್ಲಿ ಸಂಪೂರ್ಣ ಪರಿಪಕ್ವತೆ ಸಾಧಿಸಿದಾಗ ಬ್ರಹ್ಮರ್ಷಿಗಳು ಆಗುತ್ತೇವೆ. ಆಗ ನಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತವೆ. ಹಿಂದಿನ ಕಾಲದಲ್ಲಿ ವಸಿಷ್ಠ, ವಾಲ್ಮೀಕಿ ಮತ್ತು ಯೇಸು ಪ್ರಭು ಇವರೆಲ್ಲರೂ ಬ್ರಹ್ಮರ್ಷಿಗಳು ಆದಂಥವರು.
ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ನಲ್ಲಿ ಸದಸ್ಯರಾಗಿ ಸಾಧನೆ ಮಾಡುತ್ತಾ ಇರುವ ಧ್ಯಾನಿಗಳು ಯಾರೂ ಡಾಕ್ಟರುಗಳ ಹತ್ತಿರಕ್ಕೆ ಹೋಗುವುದಿಲ್ಲ, ಔಷಧಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಈ ಆನಾಪಾನಸತಿ ಅಭ್ಯಾಸ ಮಾಡುವುದರಿಂದ ಯಾವ ವ್ಯಕ್ತಿ ಯಾವ ವೈದ್ಯರ ಹತ್ತಿರ ಅಥವಾ ಔಷಧಿಗಳ ಅಂಗಡಿಗೆ ಹೋಗಬೇಕಾಗಿಲ್ಲ. ಅನಾರೋಗ್ಯವಿದ್ದಾಗ ಯಾರೇ ಆಗಲಿ ಯಾವ ಖರ್ಚಿಲ್ಲದೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡು ಶ್ವಾಸದ ಮೇಲೆ ಧ್ಯಾಸ ಇಡಬೇಕು. ಅಷ್ಟು ಮಾಡುವುದಾದರೆ ತಲೆನೋವಿನಿಂದ ಹಿಡಿದು ಹೊಟ್ಟೆ ನೋವು ಮತ್ತು ಕ್ಯಾನ್ಸರ್ವರೆಗೆ ಎಲ್ಲ ರೋಗಗಳು ವಾಸಿ ಆಗುವುದರಲ್ಲಿ ಅನುಮಾನವೇ ಇಲ್ಲ. ಈಗಾಗಲೇ ಸಾವಿರಾರು ಜನ ಪಿರಮಿಡ್ ಸೊಸೈಟಿ ಮಾಸ್ಟರ್ಗಳು, ಧ್ಯಾನಿಗಳು, ಅಭ್ಯಾಸಿಗಳು ತಮ್ಮ ತಮ್ಮ ರೋಗಗಳು ಎಲ್ಲವನ್ನೂ ವಾಸಿ ಮಾಡಿಕೊಳ್ಳುತ್ತಾ ಇದ್ದಾರೆ. ಈ ಪ್ರಪಂಚವೆಲ್ಲ, ಭೂಮಂಡಲವೆಲ್ಲ ಶೀಘ್ರದಲ್ಲೇ ಆನಾಪಾನಸತಿಮಯವೂ ಆಗಲಿದೆ. ನಿಮ್ಮ ಎಲ್ಲ ಥರದ ಸಮಸ್ಯೆಗಳಿಗೆ, ಕಷ್ಟ ನಷ್ಟಗಳಿಗೆ ಇರುವ ಒಂದೇ ಒಂದು ಪರಿಹಾರ ಮಾರ್ಗ ಆನಾಪಾನಸತಿ. ಬುದ್ಧ ಇದೊಂದೇ ಸರಿಯಾದ ಧ್ಯಾನ ಪದ್ಧತಿ ಎಂದಿದ್ದಾನೆ. ಕುಂಭಕರಹಿತ, ಕೇವಲ ಪೂರಕ ರೇಚಕಾತ್ಮಕವಾದ ಸುಖಮಯ ಪ್ರಾಣಾಯಾಮ. ಪುರಾಣದಿಂದ ಮತ್ತೊಂದು ವಿಷಯ ತಿಳಿದುಕೊಳ್ಳೋಣ. ಮೂರನೇ ಕಣ್ಣನ್ನೇ ವೈಕುಂಠ ದ್ವಾರ ಎಂದು ಕೂಡ ಹೇಳಿದ್ದಾರೆ. ವೈಕುಂಠ ದ್ವಾರ ಪಾಲಕರೇ ಜಯ ವಿಜಯರು. ಜಯ ವಿಜಯರೆಂದರೆ ಈ ಮೂರನೇ ಕಣ್ಣನ್ನು ತೆರೆಸುವ, ಅಂದರೆ ವೈಕುಂಠ ದ್ವಾರದ ಹತ್ತಿರ ಕಾವಲು ಕಾಯುವ ದ್ವಾರಪಾಲಕರು. ಜಯ ವಿಜಯರೇ ಉಚ್ಛ್ವಾಸ ನಿಶ್ವಾಸರು. ಇವರು ಯಾವಾಗಲೂ ಪಹರೆಯಲ್ಲಿರುತ್ತಾರೆ. ನಾಸಿಕದಲ್ಲಿ ಗಾಳಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಿರುಗುತ್ತಿರುವಂತೆ ಇವರು ತಿರುಗುತ್ತಾ ಇರುತ್ತಾರೆ. ಈ ದ್ವಾರಪಾಲಕರನ್ನು ನಾವು ಒಳ್ಳೆಯವರನ್ನಾಗಿ ಮಾಡಿಕೊಂಡರೆ ಅವರು ನಮ್ಮನ್ನು ಒಳಕ್ಕೆ ಕಳಿಸುತ್ತಾರೆ. ಆದ್ದರಿಂದ ನಾವು ಯಾವಾಗ ಆನಾಪಾನಸತಿ ಧ್ಯಾನ ಮಾಡುತ್ತೇವೋ, ಅಂದರೆ ಜಯ ವಿಜಯರ ಜೊತೆ ಬೆರೆತು ಇರುತ್ತೇವೋ, ಆಗಲೇ ಮೂರನೇ ಕಣ್ಣು ತೆರೆದುಕೊಳ್ಳುವುದು, ವೈಕುಂಠ ದ್ವಾರ ತೆರೆದುಕೊಳ್ಳುವುದು. ಆಗಲೇ ವೈಕುಂಠ ಲೋಕ ಪ್ರವೇಶ ನಡೆದು ವೈಕುಂಠ ವಾಸಿಗಳಾಗುವುದು. ಆದ್ದರಿಂದ ಈ ವಿಪස්සನ ಅಂದರೂ, ಆ ಸುದರ್ಶನ ಚಕ್ರ ಅಂದರೂ, ಮೂರನೇ ಕಣ್ಣು ಅಂದರೂ, ಆಜ್ಞಾಚಕ್ರ ಅಂದರೂ ಇವೆಲ್ಲ ಒಂದೇ ಅರ್ಥ ನೀಡುವ ಅನೇಕ ಪದಗಳು. ಆನಾಪಾನಸತಿ ಎಂದರೆ ಇಹಲೋಕದಲ್ಲಿ ಜಯ, ಪರಲೋಕದಲ್ಲಿ ವಿಜಯ. ಯಾರು ಇದನ್ನು ಮಾಡರೋ ಅವರಿಗೆ ಇಹಲೋಕದಲ್ಲಿ ಜಯ ಅಸಂಭವ, ಪರಲೋಕದಲ್ಲೂ ವಿಜಯ ಅಸಂಭವ. ಅವರಿಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಷ್ಟೇ. ಆದ್ದರಿಂದ ಈ ಭೂಮಿಯಲ್ಲಿ ಎಲ್ಲರೂ ಆನಾಪಾನಸತಿ ಅಭ್ಯಾಸ ವಿಧಿಯುಕ್ತವಾಗಿ ಮಾಡಬೇಕು. ಕಣ್ಣು ಮುಚ್ಚಿ ಶ್ವಾಸದ ಮೇಲೆ ಗಮನ ಇಡಬೇಕು. ಅದಕ್ಕಿಂತ ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಹಾಯ್ ಮಾಸ್ಟರ್ಸ್, ಪತ್ರಿಜಿ ವೆಜಿಟೇರಿಯನ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮಾಡಿಸಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.